ಸೆಕೆಂಡ್ ಥಿಂಗ್ ಏನ್ ಚೆಕ್ ಮಾಡ್ಬೇಕಂದ್ರೆ ಡ್ರೋನ್ ಅಲ್ಲಿ ಸಪೋಸ್ ನೀವು ಓಪನ್ ಮಾಡ್ಬೇಕಂದ್ರೆ ನೋಡಿ ಇದು ಅಡ್ಡ ಆಗುತ್ತೆ ಗಿಂಬಲ್ ಸ್ಟಾರ್ಟಿಂಗ್ ಅಲ್ಲಿ ಇದಿರುತ್ತೆ ಕಂಪನಿಯಿಂದ ಬರುತ್ತಲ್ಲ ಈ ತರ ಪ್ರಾಸೆಸ್ ಮಾಡಿದ್ರೆ ನಿಮ್ಗೆ ಏನ್ ಸೇಫ್ಟಿ ಇರುತ್ತೆ ಸೊ ಡ್ರೋನ್ ಪ್ಯಾಕ್ ಆಯ್ತು ಒಂದ್ಸರಿ ಓಕೆ ಎರಡ್ ಸರಿ ಓಕೆ ಮೂರ ಸಲ ಆ ತರ ಮಾಡ್ತಾ ಇದ್ರೆ ಗಿಂಬಲ್ ಮೋಟರ್ಸ್ ಇರುತ್ತೆ ತುಂಬಾ ಕಾಂಪ್ಲಿಕೇಟೆಡ್ ಮೋಟರ್ಸ್ ಹೋಗ್ಬಿಡುತ್ತೆ ಇದು ಬಂದು ಫೋಲ್ಡಬಲ್ ಸೊ ನಾವು ಫೋಲ್ಡ್ ಮಾಡ್ತೀವಲ್ಲ ಫಸ್ಟ್ ಫೋಲ್ಡ್ ಈ ತರ ಇರುತ್ತೆ ಫೋಲ್ಡ್ ಮಾಡಬೇಕು ಸಪೋಸ್ ನೀವು ಓಪನ್ ಮಾಡ್ಬೇಕಂದ್ರೆ ಓಪನ್ ಮಾಡ್ತೀರ ಅನ್ಕೊಳ್ಳಿ ಫಸ್ಟ್ ಇದು ಓಪನ್ ಮಾಡಿದ್ರಂದ್ರೆ ನೋಡಿ ಇದು ಅಡ್ಡ ಆಗುತ್ತೆ ಸೊ ಓಪನ್ ಮಾಡೋ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇದನ್ನ ಓಪನ್ ಮಾಡ್ಬೇಕು ಇದನ್ನ ಓಪನ್ ಮಾಡ್ಬಿಟ್ಟು ಇದು ಹಿಂದೆ ನೋಡಿ ಈ ಕಡೆ ಈ ತರ ಈ ತರ ಟಿಲ್ಟ್ ಅಪ್ ಮಾಡ್ಬೇಕು ಸೊ ಓಪನ್ ಮಾಡ್ಬೇಕು ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಈ ತರ ಟ್ರೈ ಮಾಡ್ತಾರೆ ಬರಲ್ಲ ಈ ತರ ಟಿಲ್ಟ್ ಅಪ್ ಮಾಡ್ಬೇಕು ಸೊ ಇದು ನಿಮ್ಗೂ ಲ್ಯಾಂಡಿಂಗ್ ಗೇರ್ ಅಂದ್ರೆ ರೆಕ್ಕೆಗಳು ಓಪನ್ ಮಾಡ್ಬೇಕಂದ್ರೆ ಅದ್ರ ಲೆಗ್ಸ್ ಓಪನ್ ಮಾಡ್ಬೇಕಂದ್ರೆ ಈ ತರ ಓಪನ್ ಮಾಡ್ಬೇಕು ಆಮೇಲೆ ಗಿಂಬಲ್ ಸ್ಟಾರ್ಟಿಂಗ್ ಅಲ್ಲಿ ಇದಿರುತ್ತೆ ಕಂಪನಿಯಿಂದ ಬರುತ್ತಲ್ಲ ಸೊ ಅದರಿಂದ ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದು ಸ್ವಲ್ಪ ಟೈಟ್ ಇರುತ್ತೆ ನೋಡಿ ಸ್ವಲ್ಪ ಟೈಟ್ ಇದೆ ಆಮೇಲೆ ನಿಮ್ಗೆ ಇದು ಬೇಕಾಗಿಲ್ಲ ಅದು ಬಿಸಾಕ್ಬಿಟ್ಟು ನೋಡಿ ಮೆನ್ಷನ್ ಮಾಡಿದ್ದಾರೆ ರಿಮೂವ್ ದ ಫೋಮ್ ಅಂಡ್ ಸ್ಟಿಕ್ಕರ್ ಬಿಫೋರ್ ಯೂಸ್ ಸೊ ಈಗ ಏನ್ ಮಾಡ್ಬೇಕು ಇದು ರಿಮೂವ್ ಮಾಡ್ಬಿಟ್ಟು ಆನ್ ಮಾಡ್ಬೇಕು ಈಗ ಆಗ್ತಿರಲ್ಲ ಆಗ್ಬೇಕಂದ್ರೆ ನೋಡಿ ಈ ಹೋಲ್ಸ್ ಅಲ್ಲಿ ಪ್ರೆಸ್ ಮಾಡ್ಬಿಟ್ಟು ಲಾಕ್ ಈಗ ಲಾಕ್ ಆದ್ಮೇಲೆ ಗಿಂಬಲ್ ಅಲ್ಲಾಡಲ್ಲ ಫಸ್ಟ್ ಇದು ಫ್ರಂಟ್ ಲಾಕ್ ಆಗ ಹೌದು ನೋಡಿ ಓಪನ್ ಮಾಡ್ಬೇಕಂದ್ರೆ ಪ್ರೆಸ್ ಮಾಡಿ ಓಪನ್ ಮಾಡ್ಬೇಕು ಈಗ ನೋಡಿದ್ರಲ್ಲ ಎರಡು ಒಂದು ಈ ತರ ಇದೆಲ್ಲ ಇರೋ ಹೋಲ್ಸ್ ಇದೆ ಅಲ್ಲಿ ಈ ಹೋಲ್ಸ್ ಇದೆ ಅಲ್ಲಿ ಈ ಹೋಲ್ಸ್ ಅಲ್ಲಿ ಈ ಎರಡನ್ನ ಕೂರ್ಸ್ಬೇಕು ಗಿಂಬಲ್ ಈ ತರ ಇಟ್ಕೋಬೇಕು ಎರಡನ್ನ ಕೂರ್ಸ್ಬಿಟ್ಟು ಪ್ರೆಸ್ ಮಾಡಿ ಲಾಕ್ ಮಾಡ್ಬೇಕು ಈ ತರ ಸಪೋಸ್ ನೀವು ಓಪನ್ ಮಾಡ್ಬೇಕಂದ್ರೆ ಈ ತರ ಎರಡು ಕೂರ್ಸಿಲ್ಲ ಅಂದ್ರೆ ನಿಮ್ಗೆ ಕೂರಲ್ಲ 100% ಎರಡು ಕೂರ್ಸ್ಬಿಟ್ಟು ಪ್ರೆಸ್ ಮಾಡಿ ಲಾಕ್ ಮಾಡ್ಬೇಕು ಸೊ ಈಗ ಆಮೇಲೆ ಇದಾಯ್ತಲ್ಲ ಶೂಟ್ ಎಲ್ಲ ಆಯ್ತು ಆಮೇಲೆ ಈ ತರ ಫೋಲ್ಡ್ ಮಾಡ್ಬೇಕು ಇದು ಪ್ರಾಸೆಸ್ ಸೊ ಈ ತರ ಪ್ರಾಸೆಸ್ ಮಾಡಿದ್ರೆ ನಿಮ್ಗೆ ಏನ್ ಸೇಫ್ಟಿ ಇರುತ್ತೆ ಸೊ ಡ್ರೋನ್ ಪ್ಯಾಕ್ ಆಯ್ತು ಓಪನ್ ಮಾಡ್ಬೇಕಂದ್ರೆ 100% ಫಸ್ಟ್ ಫ್ರಂಟ್ ಓಪನ್ ಮಾಡ್ಬೇಕು ಫ್ರಂಟ್ ಓಪನ್ ಮಾಡ್ಬಿಟ್ಟು ಆಮೇಲೆ ಗಿಂಬಲ್ ಲಾಕ್ 100% ಗಿಂಬಲ್ ಲಾಕ್ ಓಪನ್ ಮಾಡ್ಬೇಕು ಗಿಂಬಲ್ ಲಾಕ್ ಓಪನ್ ಮಾಡಿದ ತಕ್ಷಣ ನೀವು ಮತ್ತೆ ಬ್ಯಾಟ್ರಿ ಹಾಕ್ಬಿಟ್ಟು ಆನ್ ಮಾಡ್ಬೇಕಾದ್ರೆ ಇದು ಪ್ರೊಸೀಜರ್ ಗಿಂಬಲ್ ಯಾವ ತರ ಓಪನ್ ಮಾಡ್ತೀರಾ ಇದೇ ಓಪನ್ ಮಾಡ್ತೀರಾ ಮಸ್ಟ್ ಅಂಡ್ ಶುಡ್ ಸಪೋಸ್ ನೀವೇನ ಇದು ಹಾಕ್ಬಿಟ್ಟು ಆನ್ ಮಾಡಿದ್ರೆ ಗಿಂಬಲ್ ಒಂದ್ಸರಿ ಓಕೆ ಎರಡ್ ಸರಿ ಓಕೆ ಮೂರ ಸಲ ಆ ತರ ಮಾಡ್ತಾ ಇದ್ರೆ ಗಿಂಬಲ್ ಮೋಟರ್ಸ್ ಇರುತ್ತೆ ತುಂಬಾ ಕಾಂಪ್ಲಿಕೇಟೆಡ್ ಮೋಟರ್ಸ್ ಹೋಗ್ಬಿಡುತ್ತೆ ಆಮೇಲೆ ಫ್ಲೈ ಅಲ್ಲಿ ಶೇಕ್ ಆಗೋದು ಈ ತರ ಬರುತ್ತೆ ಇದು ಫಸ್ಟ್ ನೀವು ಡ್ರೋನ್ ಹ್ಯಾಂಡಲ್ ಮಾಡ್ಬೇಕಂದ್ರೆ ಇದು ಹ್ಯಾಂಡಲ್ ಮಾಡ್ಬೇಕು ಸೊ ಇದು ಓಕೆ ಸೊ ಇದಾದ್ಮೇಲೆ ಫಸ್ಟ್ ಥಿಂಗ್ ಏನಂದ್ರೆ ಗಿಂಬಲ್ ಕ್ಯಾಲಿಬ್ರೇಷನ್ ಅಂತ ಒಂದು ಆಪ್ಷನ್ ಸೆಕೆಂಡ್ ಕಂಟ್ರೋಲ್ ಅಲ್ಲಿ ಗಿಂಬಲ್ ಕ್ಯಾಲಿಬ್ರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಜಸ್ಟ್ ಬೇಸಿಕ್ ಚೆಕಿಂಗ್ ಗಿಂಬಲ್ ಆಟೋಮೆಟಿಕ್ ಕ್ಯಾಲಿಬ್ರೇಷನ್ ಆಗುತ್ತೆ ಅಂದ್ರೆ ಗಿಂಬಲ್ ಕ್ಯಾಲಿಬ್ರೇಷನ್ ಆಗೋ ಟೈಮಲ್ಲಿ ಏನೋ ಪ್ರಾಬ್ಲಮ್ ಇದ್ರೆ ಗಿಂಬಲ್ ಕ್ಯಾಲಿಬ್ರೇಷನ್ ಆಗಲ್ಲ ಸೊ ಗಿಂಬಲ್ ಕ್ಯಾಲಿಬ್ರೇಷನ್ ಸಕ್ಸಸ್ಫುಲ್ ಆಯ್ತಂದ್ರೆ ಸೊ ಗಿಂಬಲ್ ಇಸ್ ಫೈನ್ ನಥಿಂಗ್ ಪ್ರಾಬ್ಲಮ್ ಅಂತ ಮೂವ್ಮೆಂಟ್ ಎಲ್ಲ ಆಟೋಮೆಟಿಕ್ ತಗೋಬಿಟ್ಟು ಒಂದು ಕ್ಯಾಲಿಬ್ರೇಷನ್ ನೋಡಿ ಸಕ್ಸಸ್ಫುಲ್ ಆಯ್ತು ಗಿಂಬಲ್ ಕ್ಯಾಲಿಬ್ರೇಷನ್ ಅಂದ್ರೆ ಇಟ್ಸ್ ವರ್ಕಿಂಗ್ ಫೈನ್ ಸೊ ಅವಾಗ ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಏನ್ ಚೆಕ್ ಮಾಡ್ಬೇಕಂದ್ರೆ ಡ್ರೋನ್ ಅಲ್ಲಿ ಮೋಟರ್ಸ್ ರನ್ ಆಗ್ತಾ ಇದೆಯಾ ಮೋಟರ್ಸ್ ಏನೋ ಪ್ರಾಬ್ಲಮ್ ಸೊ ಮೋಟರ್ ಇಸ್ ರನ್ನಿಂಗ್ ಫೈನ್ ಸೊ ಮೋಟರ್ಸ್ ಮೋಟರ್ ರನ್ ಆಗ್ತಾ ಇದೆ ಸೊ ಟೇಕ್ ಆಫ್ ಗಿಂಬಲ್ ಅಪ್ ಅಂಡ್ ಡೌನ್ ಮಾಡೋದು ಸೊ ಎಲ್ಲ ಚೆಕ್ ಮಾಡ್ಕೋಬೇಕು ಜಸ್ಟ್ ಬೇಸಿಕ್ಸ್ ಅಷ್ಟೇ ಒಂದು ಡ್ರೋನ್ ಅಲ್ಲಿ ಏನ್ ಚೆಕ್ ಮಾಡ್ಬೇಕಂದ್ರೆ ಇದು ಚೆಕ್ ಮಾಡ್ಕೋಬೇಕು ನೀವು ಪರ್ಚೇಸ್ ಆದ್ಮೇಲೆ ಗಿಂಬಲ್ ಅಪ್ ಅಂಡ್ ಡೌನ್ ಆಗ್ತಾ ಇದೆ ಪಕ್ಕ ಆಗ್ತಾ ಇದೆ ಆಮೇಲೆ ಇದಕ್ಕೂ ಜೂಮ್ ಆಪ್ಷನ್ ಇದೆ ಸೊ ಅವಾಗ ಏನ್ ಮಾಡ್ಬೇಕು ಒಂದು ಫೋಟೋದಲ್ಲಿ ಜೂಮ್ ಮಾಡಿ ನೋಡ್ಬೇಕು ಫೋಟೋದಲ್ಲಿ ಜೂಮ್ ಆಗ್ತಾ ಇದೆ ಮತ್ತೆ 3x ಜೂಮ್ ಒಂದು 9x ವರ್ಕ್ ಆಗ್ತಾ ಇದೆಯಾ ಸ್ವಲ್ಪ ಆ ಕಡೆ ಬಂದು ತೋರಿಸಿ ನಿಮ್ಗೆ ಕ್ವಾಲಿಟಿ ನೋಡಿ ಆ ಕ್ವಾಲಿಟಿ ಇರೋದು ಸಿಗುತ್ತೆ ನಿಮ್ಗೆ ಮತ್ತೆ ವಿಡಿಯೋ ಪ್ರೆಸ್ ಮಾಡಿದ್ರೆ ವಿಡಿಯೋ ಚೇಂಜ್ ಆಗುತ್ತೆ ವಿಡಿಯೋದಲ್ಲಿ 9x ಜೂಮ್ ಇನ್ ಜೂಮ್ ಔಟ್ 3x ಜೂಮ್ 3x ಕ್ವಾಲಿಟಿ ಸಾಕಾಗಿರುತ್ತೆ ನೋಡಿ 3x ಕ್ವಾಲಿಟಿ ಹೆಂಗಿದೆ ನೋಡಿ ಇದು 3x ಕ್ವಾಲಿಟಿ ಜೂಮ್ ಆಗ್ತಾ ಇದೆ ಇದು ಈ ಮೂರು ಚೆಕ್ ಮಾಡ್ಕೊಂಡಿದ್ರೆ ಡ್ರೋನ್ ಆರಾಮ ಇದೆ ಅಂತ ಡ್ರೋನ್ ಆಫ್ ಮಾಡ್ಬೇಕಂದ್ರೆ ಇದನ್ನ ನೋಡಿ ಜೂಮ್ ಔಟ್ ಜೂಮ್ ಇನ್ ಮಾಡ್ತಿರಲ್ಲ ನಿಮ್ ಇಷ್ಟ ಮಾಡ್ಕೋಬಹುದು ಆಫ್ ಮಾಡ್ಬೇಕು ಈ ಬಟನ್ನ ಸ್ಟ್ರೈಟ್ ಒಂದು ಮಾರ್ಕ್ ಇದೆ ನೋಡಿ ಆ ಮಾರ್ಕ್ ಕರೆಕ್ಟಾಗಿ ಟೈಟ್ ಟಚ್ ಆಗುತ್ತೆ ಒಂದು 2 ಸೆಕೆಂಡ್ ಇಟ್ಕೊಂಡ್ರೆ ಆಫ್ ಆಗ್ಬಿಡುತ್ತೆ ಸೊ ಇದು ಆಫ್ ಮಾಡೋದು ಆನ್ ಮಾಡ್ಬೇಕಂದ್ರೆ ಎರಡು ಒಟ್ಟಿಗೆ ವಿ ಶೇಪ್ ಅಲ್ಲಿ ಆನ್ ಮಾಡಬೇಕು ಆಫ್ ಮಾಡ್ಬೇಕಂದ್ರೆ ಇದು ಮಾತ್ರ ಆಫ್ ಮಾಡಬೇಕು ಸೊ ಮತ್ತೆ ಗಿಂಬಲ್ ಅಪ್ ಅಂಡ್ ಡೌನ್ ಜೂಮಿಂಗ್ ಆಪ್ಷನ್ ತೋರಿಸಿದ್ದೀನಿ ಇದು ಮೇನ್ ಬೇಸಿಕ್ಸು ಆಮೇಲೆ ಇದರಲ್ಲಿ ಸೇಫ್ಟಿಯಲ್ಲಿ ಸೆನ್ಸಾರ್ಸ್ ಇರುತ್ತೆ ಬೈಪಾಸ್ ನೋಡಿ ಇಲ್ಲೇ ತೋರಿಸಿ ಬೈಪಾಸ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೈಪಾಸ್ ಅಲ್ವಾ ಬೈಪಾಸ್ ಅಂದ್ರೆ ಏನಂದ್ರೆ ಬೈಪಾಸ್ ಅಂದ್ರೆ ಏನು ಒಂದು ರೋಡ್ ನ ಬೈಪಾಸ್ ಮಾಡಿ ಹೋಗೋದು ಸಪೋಸ್
ಇಲ್ಲಿ ಫ್ಲೈ ಮಾಡ್ತಾ ಡ್ರೋನ್ ಅನ್ಕೊಳ್ಳಿ, ಫ್ಲೈ ಇದು ಅಡ್ಡ ಇದೆ, ಈಗ ಏನಾಗುತ್ತೆ ಡ್ರೋನ್ ಫ್ಲೈ ಆಗ್ತಾ ಇದೆ, ಡ್ರೋನ್ ಅನ್ಕೊಳ್ಳಿ ಫ್ಲೈ ಆಗ್ತಾ ಇದೆ ಅನ್ಕೊಳ್ಳಿ, ಅಡ್ಡ ಇದೆ ಏನಾಗುತ್ತೆ ಅದು ಬೈಪಾಸ್ ಆಗುತ್ತೆ. ಅಂದ್ರೆ ಅಡ್ಡ ಇದೆ ಸೊ ಆ ಕಡೆ ಹೋಗ್ಬೇಕಂತ ಆಗೋಗುತ್ತೆ. ಇದು ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪ ಈ ಎಕ್ಸ್ಪೀರಿಯನ್ಸ್ ಅವ್ರು ಯೂಸ್ ಮಾಡ್ತಾರೆ, ಬೇಕಾಗಿಲ್ಲ ನಿಮ್ಗೂ. ನಾವು ಯೂಸ್ ಮಾಡೋದು ಬ್ರೇಕ್. ಬಿಗಿನರ್ಸ್ ಏನ್ ಮಾಡ್ತೀರಾ ಅಂದ್ರೆ ಈಗ ಅಡ್ಡ ಇದ್ರೆ ಅನ್ಕೊಳ್ಳಿ, ಅದು ಬಂದು ನಿಲ್ತೋಗ್ಬಿಡುತ್ತೆ. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಡ್ರೋನ್ ಫ್ಲೈ ಆಗ್ತದೆ, ಮರಗಳು ಬಂದ್ರೆ ನಿಂತ್ಕೊಂಡ್ಬಿಡುತ್ತೆ. ಬ್ರೇಕ್ ಅಲ್ಲಿ ಇದ್ರೆ, ಆಫ್ ಅಲ್ಲಿ ಇದ್ರೆ ಏನಾಗ್ತದೆ ಗುದ್ಬಿಡಿದೆ. ಇಲ್ಲೇ ತೋರಿಸ್ತಾ ಇದೆ ಅನಿಮೇಷನ್ ನೋಡಿ, ರೆಡ್ ಕಲರ್ ತೋರಿಸ್ತಾ ಇದೆ, ಬಂದ್ ಗುದ್ಬಿಡಿದೆ. ರಿಸ್ಕ್ ಮೇಲೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಂಗೆ ಸೆನ್ಸಾರ್ ಬೇಡ ಅಂದ್ರೆ ಆಫ್ ಮಾಡಿ ಕಂಟ್ರೋಲ್ ಮಾಡ್ಕೋಬಹುದು. ನನ್ ಬಿಗಿನರ್ ಮೋಡಲ್ಲಿ 100% ಬೈಪಾಸ್ ಬ್ರೇಕ್ ಅಲ್ಲಿ ಇರಬೇಕು. ಬೈಪಾಸ್ ಅಂದ್ರೆ ಯಾರನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರಲ್ಲ, ಈಗ ಸಪೋಸ್ ಒಂದು ಕಾರ್ ಹೋಗ್ತಾ ಇದೆ ಟ್ರ್ಯಾಕ್ ಮಾಡ್ತಾರೆ, ಶೂಟಿಂಗ್ ಸಿನಿಮಾ ಭಯಂಕರ ಎಕ್ಸ್ಪೀರಿಯನ್ಸ್ ಇರಬೇಕು, ಫಾಲೋ ಮಾಡ್ತಾರೆ. ಅದೇ ಆಟೋಮೆಟಿಕ್ ಇಲ್ಲೊಂದು ಮರ ಇದೆ ಅನ್ಕೊಳ್ಳಿ, ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಮೇಲಿಂದ ಜಂಪ್ ಆಗಿ ಹೋಗುತ್ತೆ, ಬೈಪಾಸ್ ಆಟೋಮೆಟಿಕಲಿ. ಇದರಲ್ಲಿ ಮತ್ತೆ ಹೈಪರ್ ಶಾಟ್ ಇದೆ, ಆಟೋಮೆಟಿಕ್ ಹೋಗ್ಬಿಟ್ಟು ಗ್ಲೋಬ್ ಶಾಟ್ ಎಲ್ಲ ಮಾಡುತ್ತೆ. ಅದು ಖಾಲಿ ಪ್ಲೇಸ್ ಅಲ್ಲಿ ಮಾಡಬೇಕು. ಸ್ವಲ್ಪ ಜನ ಬುದ್ಧಿವಂತ ಏನ್ ಮಾಡ್ತಾರೆ ಅಂದ್ರೆ ಈ ಮನೆಗಳನ್ನು ಅಲ್ಲಿಂದ ಫ್ಲೈ ಮಾಡ್ತಾರೆ, ಇಳಿಕೆ ಹಾಕ್ತಾರೆ, ಸುತ್ತ ಮನೆ ಏನಾಗ ಟಚ್ ಆಗ್ಬಿಡುತ್ತೆ. ನೀವು ಆಟೋಮೆಟಿಕ್ ಫ್ಲೈ ಮಾಡಿಲ್ಲ ಅವಾಗ ಸೆನ್ಸರ್ ವರ್ಕ್ ಆಗಲ್ಲ. ರೈಟ್ ಲೆಫ್ಟ್ ಏನ್ ಗೊತ್ತಾ ಸರ್, ನೀವು ಇದು ಆಟೋಮೆಟಿಕ್ ಆಪ್ಷನ್ ಯೂಸ್ ಮಾಡಬೇಡ. ಜನರಲ್ ಆಗಿ ನಾರ್ಮಲ್ ನೀವು ಮ್ಯಾನ್ಯುವಲ್ ಮಾಡಿಕೊಳ್ಳಿ. ಆಟೋಮೆಟಿಕ್ ಏನ್ ಗೊತ್ತಾ, ಈಗ ಆಟೋಮೆಟಿಕ್ ಅಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ನಿಮ್ಗೂ, ಇಲ್ಲಿ ಇರುತ್ತೆ ವಿಡಿಯೋದಲ್ಲಿ ಇದೆಲ್ಲ ನೋಡಿ, ಇಲ್ಲಿದೆ ಏನಿದೆ ಆಟೋಮೆಟಿಕಲ್ ಮಾಸ್ಟರ್ ಶಾಟ್ಸ್, ಕ್ವಿಕ್ ಶಾಟ್ಸ್, ಹೈಪರ್ ಲ್ಯಾಪ್ಸ್, ಪೆನ, ಅದು ಎಲ್ಲ ಏನ್ ಗೊತ್ತಾ ಆಟೋಮೆಟಿಕ್ ಶಾಟ್ಸ್. ಅದು ಅದೇನಂದ್ರೆ ನೀವು ಖಾಲಿ ಪ್ಲೇಸ್ ಅಲ್ಲಿ ಫ್ಲೈ ಮಾಡಿದ್ರೆ ಆಟೋಮೆಟಿಕ್ ಅದೇ ಮೇಲೆ ಆಗ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ರೆ ಅದೇ ಹೋಗ್ಬಿಟ್ಟು ಫುಲ್ ಗ್ಲೋಬ್ ತರ ಶಾಟ್ ಬಿಟ್ಟು ಅದೇ ಲ್ಯಾಂಡ್ ಆಗುತ್ತೆ. ಪ್ರೊಪಲರ್ ಆಗ್ಬೇಕಂದ್ರೆ ಪ್ರೊಪಲರ್ಸ್ 2 ಇರುತ್ತೆ, 4 ಇರುತ್ತೆ. 2A ಆಮೇಲೆ 2B. ಪ್ರೊಪಲರ್ ಕರೆಕ್ಟ್ 100% ಕರೆಕ್ಟ್ ಆಗ್ಬೇಕು, ಅಂದ್ರೆ ಅದಕ್ಕೆ ಇದಕ್ಕೂ ಕೂರುತ್ತೆ, ಬಟ್ ಏನಂದ್ರೆ ಫ್ಲೈ ಆಗಲ್ಲ. ಸೊ ಈಗ ನೋಡಿ ಇಲ್ಲಿ ಏನಿದೆ ಬ್ಲಾಕ್ ಮಾರ್ಕ್, ಇಲ್ಲಿ ವೈಟ್ ಮಾರ್ಕ್ ಇದೆ ನೋಡಿ, ಕಾಣ್ತಾ ಇದೆಲ್ಲ ವೈಟ್ ಮಾರ್ಕ್. ಸೊ ಈಗ ವೈಟ್ ಮಾರ್ಕ್ ಮ್ಯಾಚ್ ಮಾಡಬೇಕು. ಇದು ವೈಟ್ ಮ್ಯಾಚ್ ಆಗುತ್ತೆ. ವೈಟ್ ಅಂದ್ರೆ ನೀವು ಹೇಳ್ತೀರಾ ಮೇಲ್ಗಡೆ ಮೋಟರ್ ಮೇಲೆ ಇದೆ ನೋಡಿ, ಸ್ಟಿಕ್ಕರ್ ಅಲ್ಲ, ಮೋಟರ್ ಮೇಲೆ ಅದು ಪೇಂಟಿಂಗ್ ಸ್ಟಿಕ್ಕರ್. ಅಂದ್ರೆ ಇದು ವೈಟ್ ಕಲರ್ ಸ್ಟಿಕ್ಕರ್ ಇದೆ, ಅದಲ್ಲ, ಎಲ್ಲ ಕಡೆ ವೈಟ್ ಕಲರ್ ಸ್ಟಿಕ್ಕರ್ ಇದೆ ನೋಡಿ, ಅದು ಬಿಟ್ಟು ರೌಂಡ್ ಇದೆ ಅಲ್ವಾ, ಅದು ವೈಟ್. ಈ ವೈಟ್ ಮ್ಯಾಚ್ ಮಾಡ್ಬೇಕು. ಇದು ನೋಡಿ 3 ಹೋಲ್ಸ್ ಇದೆಲ್ಲ, ಪ್ರೆಸ್ ಮಾಡ್ಬಿಟ್ಟು ಲಾಕ್ ರೊಟೇಟ್ ಮಾಡ್ಬೇಕು. ಇದನ್ನ ಬ್ಲಾಕ್ ನೋಡಿ, ಬ್ಲಾಕ್ ನ ನೋಡಿ ಆ ಹೋಲ್ ಪ್ರೆಸ್ ಮಾಡ್ಬಿಟ್ಟು ಲಾಕ್. 2 ಸೈಡ್ ಲಾಕ್ ಮಾಡಬಹುದು, ಲಾಕ್ ಮಾಡ್ಬೇಕು. 2 ಸೈಡ್ ಒಂದೇ ಸೈಡ್ ಆಗುತ್ತೆ, ಗೊತ್ತಾಗುತ್ತೆ ನಿಮ್ಗೆ ಹಾಕಿದ್ರೆ. ಹಿಂಗೆ ತಿರುಗಿಸ್ಬೇಕಾ, ಹಿಂಗೂ ತಿರುಗಿಸಬಹುದಾ ಅಂದ್ರೆ ನೋಡಿ, ಅದೇ ನಾನು ತೋರಿಸಿ ನೋಡಿ. ಈಗ ಲಾಕ್ ಇದಲ್ವಾ, ಈಗ 3 ಇದೆಲ್ಲ ನೋಡಿ, ಈ ಕಡೆ ಲಾಕ್ ಆಗತ್ತೆ, ಈ ಕಡೆ ಹೋಗಲ್ಲ ನೋಡಿ, ಹೋಗಲ್ಲ. ಒಂದ್ ಕಡೆ ನಿಮ್ಗೆ ಗೊತ್ತಾಗತ್ತೆ, ಒಂದ್ ಸೈಡ್ ಹೋಗಲ್ಲ. ಆಮೇಲೆ ಓಪನ್ ಮಾಡ್ಬೇಕಂದ್ರೆ ಅಷ್ಟೇ ಪ್ರೆಸ್ ಮಾಡ್ಬಿಟ್ಟು ಈ ಕಡೆ ಅಷ್ಟೇ ಬಂದ್ಬಿಡುತ್ತೆ. ಇದೇನಾಗುತ್ತೆ 3 ಹೋಗ್ಬಿಟ್ಟು ಒಳಗಡೆ ಲಾಕ್ ಆಗುತ್ತೆ. ಟೇಕ್ ಆಫ್ ಪರ್ಮಿಟೆಡ್ ಅಂತ GPS ವೈಟ್ ಕಲರ್ ಆಗಿದೆ, ಇಲ್ಲಿ ತೋರಿಸ್ತೇನೆ ನೋಡಿ, ಟೇಕ್ ಆಫ್ ಪರ್ಮಿಟೆಡ್ ಅಂತ. ಟೇಕ್ ಆಫ್ ಪರ್ಮಿಟ್ ಬಂದ ಮೇಲೆ ಫ್ಲೈ ಮಾಡಬೇಕು. ಸ್ವಲ್ಪ ಈ ಕಡೆ ಬಂದ್ಬಿಡಿ, ಯಾಕಂದ್ರೆ ಸ್ವಲ್ಪ ಮೇಲೆ ಆಲ್ರೆಡಿ 4th ಫ್ಲೋರ್ ಅಲ್ಲಿ ಇದೆ ಅಲ್ವಾ. ಈ 4th ಫ್ಲೋರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಗಾಳಿ ಬರುತ್ತೆ, ಆವಾಗ ಅಲ್ಲಾಡುತ್ತೆ, ಟಚ್ ಆಗಿ ಕೆಳಗಡೆ ಬಿಟ್ಬಿಡುತ್ತೆ. ಈಗ ಏನ್ ಮಾಡ್ಬೇಕಂದ್ರೆ 2 ಇದಲ್ವಾ, 2 ಒಟ್ಟಿಗೆ ಫ್ಲೈ ಆನ್ ಮಾಡ್ಬೇಕು ನೋಡಿ. ಶೇಕಿಂಗ್ ಅಲ್ಲ, ಲ್ಯಾಂಡ್ ಅದೇನು ತೋರಿಸ್ತಾ, ಅದೇನಿರ್ತದೆ ನೀವು ಹಾಕಿರೋದು ಫ್ಲಾಟ್ ಸರ್ಫೇಸ್ ಇಲ್ಲ, ಸರ್ಫೇಸ್ ಈ ತರ ಇದೆ, ಫ್ಲಾಟ್ ಅಲ್ಲ. ಮೇಲ್ಗಡೆ ಕರೆಕ್ಟಾಗಿ ಮಾಡಬೇಕು ಅಷ್ಟೇ, ಮೇಲೆ ಅಷ್ಟೇ, ಮೇಲೆ ಕೆಳಗಡೆ ನೋಡಿ, ಕರೆಕ್ಟ್ ಇಷ್ಟೇ. ಫಾಸ್ಟ್ ಮಾಡಿದ್ರೆ ಫಾಸ್ಟ್ ಹೋಗುತ್ತೆ, ನಾವು ಮಾಡಿದ್ರೆ ಟಚ್ ಆಗ್ತದೆ. ಸಪೋಸ್ ಏನಾರ ಟಾಪಲ್ಲಿ ಇದೆ ಅಂದರೆ ಟಚ್ ಆಗುತ್ತೆ, ಕರೆಕ್ಟಾಗಿ ನೋಡಿ ಸ್ಲೋ ಬರಬೇಕು. ಒಂದ್ಮೇಲೆ ಫಾಸ್ಟ್ ಬಂದರೆ ಏನು ಫಾಸ್ಟ್ ಬರಲ್ಲ, ಡೌನ್ ಮಾಡೋದು ಸ್ಲೋನೇ ಬರುತ್ತೆ. ಟೇಕ್ ಆಫ್ ಮಾಡಿದ್ರೆ ಫಾಸ್ಟ್ ನೋಡಿ, ಸ್ಲೋ ಹೋಗ್ಬೇಕು, ಸ್ಲೋ ಮಾಡ್ಕೋಬೇಕು. ಇದರಲ್ಲಿ ಸಿಡಿ ಮೋಡ್ ಅಂತ ಇದೆ, ಕೆಳಗಡೆ ಮೇಲೆ ಹೋಗೋದು. ಇದು ಸೆನ್ಸರ್ ನೋಡಿ, ಸೇಫ್ಟಿಗೆ ಹೋಗ್ಬಿಟ್ಟು ಸೆನ್ಸರ್ ಆಫ್ ಮಾಡ್ಕೋತೀವಿ. ಈಗ ಸೆನ್ಸಿವ್ ಬರ್ತಾ ಇದೆಯಾ, ಬರುತ್ತೆ. ಈಗ ನಾನು ಈಗೇನು ಮಾಡ್ತೀನಿ ನೋಡಿ, ಬ್ರೇಕ್ ಹಾಕ್ತೀನಲ್ಲ, ಬರ್ತಾ ಇದೆಯಾ, ಬರಲ್ಲ. ಸೆನ್ಸಾರು ಇದು ಒಂದು, ಈ ಜಾಯ್ಸ್ಟಿಕ್ ಒಂದು ಫ್ರಂಟು ಬ್ಯಾಕು, ಇದು ಲೆಫ್ಟ್ ಹೋಗೋದು, ಲೆಫ್ಟು ರೈಟು. ಮತ್ತೆ ಇಂಥ ಜಾಗದಲ್ಲಿ ಈ ಜಾಯ್ಸ್ಟಿಕ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಸಪೋಸ್ ನೀವು ಯಾರ ಬಂದ್ರೆ ಮಾತಾಡ್ತಾ ಇದ್ರು ನೋಡಿ ತಿರುಗಿ ಇದು ಜಾಸ್ತಿ ಅಂದ್ರೆ ಫುಲ್ಲು ಒಬ್ಬರು ಹೊಡೆದೋಗ್ಬಿಡುತ್ತೆ. ಈ ಕಡೆ ಈ ಇಂಥ ಜಾಗದಲ್ಲಿ ನೀವು ಔಟ್ಸ್ಕರ್ಟ್ಸ್ ಮಾಡ್ಕೊಳ್ಳಿ, ಖಾಲಿ ಪ್ಲೇಸಲ್ಲಿ ಇಂಥ ಜಾಗದಲ್ಲಿ ಟೇಕ್ ಆಫು, ಲ್ಯಾಂಡಿಂಗು, ರೊಟೇಷನ್ ಏನು ರೈಟ್ ರೊಟೇಷನ್, ಇದು ಲೆಫ್ಟ್ ರೊಟೇಷನ್, ಸಾರಿ ಇದು ರೈಟ್ ರೊಟೇಷನ್ ಅಂದರೆ ಟುವರ್ಡ್ಸ್ ರೈಟ್. ಅಲ್ಲ ಏನಂದ್ರೆ ನೋಡಿ, ಈಗ ಏನಾಗುತ್ತೆ ಅಂದರೆ ಸೈಡ್ ತೊಗೊಂಡು ಹೋಗ್ತಾ ಇದೆಯಾ, ಸ್ಪೀಡ್ ಆಯ್ತಂದ್ರೆ ಟಚ್ ಆಗ್ಬಿಡುತ್ತೆ. ಇಂಥ ಇದು ಕಂಡಕ್ಟೆಡ್ ಇದೆ, ಖಾಲಿ ಪ್ಲೇಸಲ್ಲಿ ಮಾಡ್ಕೊಂಡು. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ನಮ್ಗೆ ಸಿಕ್ಕಾಪಟ್ಟೆ ಗೈಡ್ ಮಾಡಿ ಡ್ರೋನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಟಚಲ್ಲಿ ಇರೋಣ. ಶೋರ್.
ಇವಾಗಿನ ತನಕ ನೋಡಿರುವಂಥ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇನ್ನು ಮುಂದೆ ಈ ಡ್ರೋನ್ ಬಗ್ಗೆ ಮತ್ತು ಕ್ಯಾಮ್ರಾಗಳ ಬಗ್ಗೆ ಕಂಪ್ಲೀಟ್ಲಿ ಟೆಕ್ನಿಕಲ್ ವೀಡಿಯೋಸ್ಗಳನ್ನ ಈ ಚಾನಲಲ್ಲಿ ಹಾಕ್ತಾ ಬರ್ತೀನಿ. ನೀವು ಫೋಟೋಗ್ರಾಫರ್ ಆಗಿದ್ರೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಫೋಟೋಗ್ರಾಫರ್ ಆಗಿದ್ರೆ ಇದು ನಿಮ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಅಕಸ್ಮಾತ್ ಈ ವಿಡಿಯೋ ಬೇರೆಯವ್ರಿಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಹಿಂದೆ ಮುಂದೆ ನೋಡ್ತೇನೆ ಅವ್ರಿಗೆ ಇದು ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಾನು ಮನೋಹರ್ ಆಚಾರ್ ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್.